ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಈಗಲೇ ಸೇವ್ ಮಾಡಿ ಇಟ್ಕೊಬಿಡಿ, ಯಾಕಂದರೆ ಟೇಬಲ್ ಕುಟ್ಟಿ ಹೇಳ್ತಾ ಇದ್ದೀನಿ. ಇದೇ ತಂಡ ವಿಶ್ವಕಪ್ನ ಗೆಲ್ಲೋದು. ಹೆಂಗೆ ಹೇಳ್ತೀಯ ಅಂತ ಕೇಳ್ಬೋದು, ವಿವರಿಸ್ತಾ ಹೋಗ್ತೀನಿ. ಮಾರ್ಚ್ 8 ವರ್ಲ್ಡ್ ಕಪ್ ಫೈನಲ್, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡು. ಇಲ್ಲಿ ಮಾರ್ಚ್ 8ನೇ ತಾರೀಕು ಇಂಡಿಯಾ ಈವರೆಗೂ ಎಷ್ಟು ಪಂದ್ಯಗಳನ್ನು ಆಡಿದೆ, ಅದರಲ್ಲಿ ಎಷ್ಟು ಗೆದ್ದಿದೆ, ಎಷ್ಟು ಸೋತಿದೆ ಅನ್ನೋ ಲೆಕ್ಕಾಚಾರನ ಮಾತಾಡೋಣ. ಓಕೆ, ಈಗಾಗಲೇ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ವಿಷಯವಾಗಿ ತುಂಬ ಜನ ಕ್ರಿಕೆಟ್ ಪಂಡಿತರು ಸುಮಾರು 68% ಇಂಡಿಯಾನೇ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಆದರೆ ಅಂಕಿ ಅಂಶಗಳ ಪ್ರಕಾರ ಭಾರತ ಗೆಲ್ಲೋ ಚಾನ್ಸು ಎಷ್ಟಿದೆ ಅದನ್ನು ನಾವು ಚರ್ಚೆ ಮಾಡೋಣ. ಫಸ್ಟ್ಗೆ ಮಾರ್ಚ್ 8ನೇ ತಾರೀಕು ನ್ಯೂಜಿಲೆಂಡ್ ತಂಡ ಎಷ್ಟು ಪಂದ್ಯಗಳನ್ನ ಆಡಿದೆ, ಅದರಲ್ಲಿ ಎಷ್ಟು ಗೆದ್ದು ಸೋತಿದೆ ಅನ್ನೋದನ್ನು ಲೆಕ್ಕಾಚಾರ ಹಾಕೋಣ. ಈವರೆಗೂ ಸುಮಾರು 13 ಪಂದ್ಯಗಳನ್ನ ಆಡಿದೆ ನ್ಯೂಜಿಲೆಂಡ್ ತಂಡ 8ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ. ಅದರಲ್ಲಿ 6 ಗೆಲುವು ಕಂಡ್ರೆ 7 ಸೋತಿದೆ. ವಿಶೇಷ 2 ಪಂದ್ಯ ಇಂಡಿಯಾದ ಮೇಲೆ ಆಡಿದೆ, ಅದರಲ್ಲಿ 1 ಪಂದ್ಯ ಗೆದ್ದಿದೆ, 1 ಪಂದ್ಯ ಸೋತಿದೆ. ಈಗ ಭಾರತ ತಂಡದ ವಿಷಯಕ್ಕೆ ಬಂದರೆ, ಭಾರತ ಮಾರ್ಚ್ 8ನೇ ತಾರೀಕು ಈವರೆಗೂ ಎಷ್ಟು ಪಂದ್ಯಗಳನ್ನು ಆಡಿದೆ ಅಂತ ವಿವರಿಸ್ತಾ ಹೋಗ್ತೀನಿ, ಡೇಟ್ ಸಮೇತ ಕೇಳಿ. ಮಾರ್ಚ್ 8 1982 ಇಂಗ್ಲೆಂಡ್ ವಿರುದ್ಧ 6 ವಿಕೆಟ್ಗಳಿಂದ ಜಯ ಸಾಧಿಸಿದೆ. ಮಾರ್ಚ್ 8 1985 ಪಾಕಿಸ್ತಾನದ ವಿರುದ್ಧ 6 ವಿಕೆಟ್ಗಳಿಂದ ಜಯ ಸಾಧಿಸಿದೆ. ಮಾರ್ಚ್ 8 1986 ಆಸ್ಟ್ರೇಲಿಯಾ ವಿರುದ್ಧ 41 ರನ್ಗಳಿಂದ ಸೋತಿದೆ. ಮಾರ್ಚ್ 8 1990 ನ್ಯೂಜಿಲೆಂಡ್ ವಿರುದ್ಧ 5 ವಿಕೆಟ್ಗಳಿಂದ ಸೋತಿದೆ. ಮಾರ್ಚ್ 8 1991 ಶ್ರೀಲಂಕಾ ವಿರುದ್ಧ 7 ವಿಕೆಟ್ಗಳಿಂದ ಗೆದ್ದಿದೆ. ಮಾರ್ಚ್ 8 1996 ವೆಸ್ಟ್ ಇಂಡೀಸ್ ವಿರುದ್ಧ 5 ವಿಕೆಟ್ಗಳಿಂದ ಸೋತಿದೆ. ಮಾರ್ಚ್ 8 2003 ಪಾಕಿಸ್ತಾನದ ವಿರುದ್ಧ 6 ವಿಕೆಟ್ಗಳಿಂದ ಗೆದ್ದಿದೆ. ಮಾರ್ಚ್ 8 2007 ಬಾಂಗ್ಲಾದೇಶದ ವಿರುದ್ಧ 5 ವಿಕೆಟ್ಗಳಿಂದ ಸೋತಿದೆ. ಮಾರ್ಚ್ 8 2009 ನ್ಯೂಜಿಲೆಂಡ್ ವಿರುದ್ಧ 84 ರನ್ಗಳಿಂದ ಗೆದ್ದಿದೆ. ಮಾರ್ಚ್ 8 2011 ನೆದರ್ಲ್ಯಾಂಡ್ಸ್ ವಿರುದ್ಧ 5 ವಿಕೆಟ್ಗಳಿಂದ ಗೆಲುವನ್ನು ಸಾಧಿಸಿದೆ. ಮಾರ್ಚ್ 8 2014 ಆಫ್ಘಾನಿಸ್ತಾನದ ವಿರುದ್ಧ 8 ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ. ಮಾರ್ಚ್ 8 2015 UAE ವಿರುದ್ಧ 9 ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ. ಮಾರ್ಚ್ 8 2019 ಆಸ್ಟ್ರೇಲಿಯಾ ವಿರುದ್ಧ 32 ರನ್ಗಳಿಂದ ಸೋತಿದೆ. ಸೊ ಭಾರತ ಈವರೆಗೂ ಮಾರ್ಚ್ 8ನೇ ತಾರೀಕು ಆಡಿರೋದು ಒಟ್ಟು 14 ಪಂದ್ಯಗಳು. 14 ಪಂದ್ಯದಲ್ಲಿ 10 ಪಂದ್ಯ ಜಯ, 4 ಪಂದ್ಯ ಸೋಲು. ಅಂದರೆ ಮಾರ್ಚ್ 8 ಇಂಡಿಯಾಗೆ ಒಂದು ಅದೃಷ್ಟದ ದಿನ ಅಂತ ಹೇಳ್ಬೋದು. ಈ ಅಂಕಿಅಂಶಗಳ ಪ್ರಕಾರ ಭಾರತ ಗೆಲ್ಲೋದು 71.43% ಖಚಿತ ಆಗಿದೆ. ಇಷ್ಟು 71.43% ಗೆದ್ದೇ ಗೆಲ್ಲುತ್ತೆ ಇಂಡಿಯಾ ಅಂತ ಅಂಕಿಅಂಶಗಳು ಲೆಕ್ಕಾಚಾರ ಆಗ್ತಾ ಇದೆ. ಓಕೆ, ಈಗ ನೀವು ಹೇಳಿ, ಭಾರತ ಗೆಲ್ಲುತ್ತಾ ಗೆಲ್ಲಲ್ವಾ? ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಫಾಲೋ ಮಾಡಿ, ಕಾಮೆಂಟ್ ಮಾಡಿ.